ಸೊ ಮುಂದಿನ ಹಂತದಲ್ಲಿ ನಮ್ಮ ಅತಿಥಿಗಳನ್ನ ನಾನು ವೇದಿಕೆಗೆ ಬರಮಾಡ್ಕೊಳ್ತೀನಿ. ಅವರ ಮುಖೇನವೂ ಕೂಡ ನಿಮಗೆ ಮನರಂಜನೆ ಕಾದಿದೆ. ಬರೋಬ್ಬರಿ 40 ವರ್ಷಕ್ಕೂ ಹೆಚ್ಚು ಸುದೀರ್ಘವಾದಂತಹ ಪಯಣದಲ್ಲಿ ಗಾಯನ ಲೋಕದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಂತಹ ಅದ್ಭುತ ಪ್ರತಿಭೆ, ಗಂಡು ಮೆಟ್ಟಿದ ನಾಡಿನ ಗಟ್ಟಿದನಿ, ಜೊತೆಗೆ 16,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುವಂತಹ ಖ್ಯಾತಿ ಇವರದ್ದು. ಅಷ್ಟೇ ಅಲ್ಲ, ಬಿಜಾಪುರದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸುಮಾರು 12 ವರ್ಷಗಳ ಕಾಲ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದಂಥ ಇವರು ಇಲ್ಲ, ನನ್ನ ಕಲೆಯೇ ನನ್ನ ಜೀವ ಅಂತ ನಿರ್ಧಾರ ಮಾಡಿಕೊಂಡು ತಮ್ಮ ಮುಂದಿನ ಪಯಣ, ಮುಂದಿನ ಜೀವನವನ್ನ ಗಾಯನಕ್ಕೆ ಮುಡಿಪಾಗಿಡ್ತಾರೆ. ಅದರಲ್ಲೂ ಜಾನಪದ ಗೀತೆಗಳಿಗೆ ಮುಡಿಪಾಗಿಡ್ತಾರೆ. ಬರೀ ಅವರೊಬ್ಬರೇ ಅಲ್ಲ, ಅವರ ಇಡೀ ಕುಟುಂಬವೂ ಕೂಡ ಈ ಒಂದು ಸೇವೆಗೆ ಮುಡಿಪಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಅವರ ಮಗ, ಮಗಳು, ಮೊಮ್ಮಗ, ಇಡೀ ತಂಡವೂ ಕೂಡ ಒಂದು ವೇದಿಕೆಯಲ್ಲಿ ನಿಂತ್ರೆ ನಮ್ಮತನ ಅಂದ್ರೆ ಜಾನಪದ ಲೋಕವೇ ವೇದಿಕೆ ಮೇಲೆ ನಿಂತಿದೆ ಅಂತ ಅನ್ಸುತ್ತೆ. ಅಂತಹ ಒಂದು ಕುಟುಂಬ ಇದು. ಜೊತೆಗೆ ಇವರು ಸುಮಾರು ಕಾರ್ಯಕ್ರಮಗಳನ್ನ ನೀಡಿರೋದಷ್ಟೇ ಅಲ್ಲ, ನಾಟಕಗಳನ್ನ ರಚನೆ ಮಾಡಿರುವಂತ ಖ್ಯಾತಿಯೂ ಇದೆ, ಸಿನಿಮಾಗಳ ನಿರ್ದೇಶನವನ್ನ ಮಾಡಿರುವಂತದ್ದಿದೆ, ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತದ್ದು ಇದೆ. ಬಹುಶಃ ಈ ಸಾಲುಗಳನ್ನ ನಾವು ಹೇಳಿದ್ರೆ ಅವರ ದನಿ ನಿಮಗೆ ಇನ್ನೂ ಮನಸ್ಸಿನ ಆಳ ಕೇಳಿದೆ ಅಂತ ಹೇಳ್ಬೋದು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದೊಳಗ ಅನ್ನುವಂತ ಹಾಡನ್ನ ನೀವು ಕೇಳಿರ್ತೀರಾ. ಆದ್ರೆ ಇವರ ದನಿಲಿ ಕೇಳಿದಾಗ ಅದ್ರಲ್ಲಿರುವಂತಹ ಸತ್ವ ಮನಸ್ಸಿನ ಆಳ ಕೇಳಿಯುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನನಗೊಬ್ಬ ಮಗ ಹುಟ್ಟೆನಮ್ಮ, ನನಗೊಬ್ಬ ಮಗ ಹುಟ್ಟೆನಮ್ಮ. ಮಗ ಹುಟ್ಟಿದಾಗ ಎಂಥ ಮಗ ಹುಟ್ಟುಬಿಟ್ಟ, ಆ ಫಜೀತಿ ಎಷ್ಟಿರುತ್ತೆ ಅನ್ನುವಂತಹ ಒಂದು ಸಂಗತಿಯನ್ನ ಕೂಡ ಇವರ ಧ್ವನಿಯಲ್ಲಿ ನಾವು ಕೇಳಿ ಆನಂದ ಪಟ್ಟಿದ್ದೀವಿ. ಹಲವಾರು ಹಾಡುಗಳಿದೆ. ಸೊ ಬರಮಾಡಿಕೊಳ್ಳೋಣ ವೇದಿಕೆಗೆ ಜಾನಪದ ಲೋಕದ ಅದ್ಭುತವಾದಂತಹ ಕೊಡುಗೆಯನ್ನ ಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಗುರುರಾಜ್ ಹೊಸಕೋಟೆ ಅವರನ್ನ ಸರ್ ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾನೆ. ದಯಮಾಡಿ ಬನ್ನಿ ಸರ್. 1, 2, 3, 10, 20 ಅಲ್ಲ ಸ್ನೇಹಿತರೆ, 40 ವರ್ಷಕ್ಕೂ ಹೆಚ್ಚು ಸುದೀರ್ಘವಾದಂತಹ ಪಯಣ, ಬರೀ ಜಾನಪದ ಸೇವೆಗಿಟ್ಟಿರುವಂತಹ ಖ್ಯಾತಿ ಮಹನೀಯರದ್ದು. ಆ ಸೇವೆಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಬೆಂಬಲದ, ಪ್ರೋತ್ಸಾಹದ ಮತ್ತು ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ ಶ್ರೀಯುತ ಗುರುರಾಜ್ ಹೊಸಕೋಟೆ ಅವರನ್ನ. ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ತಮಗೆ ನಿಮ್ಮ ಆಶೀರ್ವಾದವಿರಲಿ. ಎಲ್ಲರಿಗೂ ನಮಸ್ಕಾರ. ಹೇಳಿದ್ರು ಸಕ್ಕರೆ ನಾಡಲ್ಲ, ಸಕ್ಕರೆಯೊಳಗೆ ಇದ್ದೇನ್ರಿ ನಾನು. ಹೀಗಾಗಿ ನಾಡಿನ ಪ್ರಶ್ನೆ ಬರೋದಿಲ್ಲ ರೀ. ಇನ್ನೊಂದು, ಅದು ಏನೇನೋ ಕರ್ನಾಟಕದಲ್ಲಿ ಈ ಮಂಡ್ಯಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಕೊಟ್ಟಾರ ನನಗೆ ಅರ್ಥನೇ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕದ ವ್ಯಕ್ತಿ ನಾನು. ಬೇಕಾದಷ್ಟು ಗುದ್ದಾಡ್ತೀವಿ, ಬೇಕಾದಷ್ಟು ಒಂದಿಷ್ಟು ಜಬರ್ದಸ್ತಾಗಿ ಕಾಲಿಟ್ಟರು ಕೂಡ ಈ ಮಂಡ್ಯ ಅಂತಕ್ಕಂಥ ಶಬ್ದ ಇದೆ ಅಲ್ರಿ, ಅದು ನಿಜವಾಗ್ಲೂ ಗಂಡು ಅಂತ ಯಾರ ಹೇಳಿದಾರೋ ಗೊತ್ತಿರಲಿಲ್ಲ. ಇವತ್ತು ಈ ಒಂದು ನಾಡಿನಲ್ಲಿ, ಈ ಒಂದು ನೆಲದಲ್ಲಿ, ಈ ಒಂದು ಮಣ್ಣಲ್ಲಿ ನನ್ನನ್ನು ಈ ಸ್ವರ್ಣವಾಹಿನಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅದು ಯಾಕೆ ನನಗೆ ಈ ಜನಪದ ಗಾಯಕನನ್ನು, ಜನಪದ ಕಲಾವಿದನನ್ನು ಆರಿಸ್ಕೊತು ನನಗೆ ಅರ್ಥ ಆಗಲಿಲ್ಲ. ಒಂದು ಮಾತ್ರ ನಾನು ನಂಬಿದ್ದೇನೆ ರೀ, ಇವರು ಇಟ್ಟಿರ್ತಕ್ಕಂಥ ಹೆಜ್ಜೆ ನಿಜವಾಗಲೂ ಒಳ್ಳೆಯ ಹೆಜ್ಜೆ. ಯಾಕಂತಂದರೆ ಯಾವುದೇ ವಾಹಿನಿ ಆಗಲಿ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಮೊದಲನೇದಾಗಿ ಹಿರಿಯರನ್ನು ನೆನಪು ಮಾಡ್ಕೊಳ್ಬೇಕು, ಹಿಂದೆ ಇರತಕ್ಕಂಥದ್ದು ನೆನಪು ಮಾಡ್ಕೊಳ್ಬೇಕು. ಏರಿದ ಏಣಿಯನ್ನು ನೆನಪು ಮಾಡ್ಕೊಳ್ಬೇಕು, ಅದನ್ನು ತಳ್ಳಬಾರ್ದು. ಜೊತೆಗೆ ಸಂಸ್ಕೃತಿಯನ್ನು, ಆ ಗೆರೆಯನ್ನು ದಾಟಬಾರ್ದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೇನೋ ಅಂತ ನನಗನ್ನಿಸ್ತಾ ಇದೆ. ಮೊದಲನೇದಾಗಿ ಸ್ವರ್ಣವಾಹಿನಿಗೆ ನನ್ನ ಅನಂತ ಹೃತ್ಪೂರ್ವಕ ಧನ್ಯವಾದ. ಮಂಡ್ಯದ ಸಮಸ್ತ ಗುರು ಹಿರಿಯರಿಗೆ, ಸಹೋದರ ಸಹೋದರಿಗೆ ಗುರುರಾಜ್ ಹೊಸಕೋಟೆಯ ಅನಂತ ಹೃತ್ಪೂರ್ವಕ ತುಂಬ ಸಂತೋಷ ಸರ್. ನಾನು ಸುಮಾರಾಗಿ ತಾಯಿಯನ್ನು ಗಟ್ಟಿ ಹಿಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಹೀಗಾಗಿ ನಾನು ಮೊದಲು ತಾಯಿಯಿಂದಲೇ ಆರಂಭ ಮಾಡ್ತೇನೆ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಅಂದರು. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು, ತಾಯಿ ದೇವರೆಂದು ಹಿರಿಯರೆಲ್ಲರಿವರು. ಹೀಗಾಗಿ ಮೊದಲು ತಾಯಿಯನ್ನು ನೆನಪು ಮಾಡಿಕೊಂಡು, ಇಲ್ಲಿ ನಾನು ಮೊದಲನೇದಾಗಿ ನಾವು ಹುಟ್ಟುತ್ತಾ ತಾಯಿಯನ್ನು ಅವಳ ಆರೈಕೆಯಲ್ಲಿ, ಅವಳ ಮಡಿಲಲ್ಲಿ ಬೆಳೆದಿರ್ತಕ್ಕಂಥವ್ರು ನಾವು. ಬರ್ತಾ 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 ಅದೇನು ತಾಯಿ ದುರಂತೋ ಅಥವಾ ನಮ್ಮ ದುರಂತೋ ಗೊತ್ತಿಲ್ಲ, ತಾಯಿಯನ್ನು
ಹಿಂದಕ್ಕೆ ನಾವು ಮುಂದೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನೇ ಆದರೂ ಕೂಡ ತಾಯಿಯನ್ನು ಮರಿಬಾರ್ದು ಅನ್ನೋ ಉದ್ದೇಶದಿಂದ ನಾನು ಮೊನ್ನೆ ಕರೋನಾದಲ್ಲಿ ಸುಮ್ಮನೆ ಕೂತಾಗ ನಮ್ಮ ಅಪ್ಪರದೊಂದು ಒಂದು ಸಿನಿಮಾ ಬಂತು, ಮೋಸ್ಟ್ಲಿ ಮಹಾರಾಜ ಏನೋ ಗೊತ್ತಿಲ್ಲ ಅದು ಯಾವುದು, ಅದನ್ನು ನೆನಪು ಮಾಡ್ತಾ ಒಂದಿಷ್ಟು ಹಿರಿಯರನ್ನು ಅನಾಥಾಶ್ರಮಗಳಿಗೆ ತಳ್ತಕ್ಕಂಥ ಪರಿಸ್ಥಿತಿಯೊಳಗೆ ಎಷ್ಟೋ ಜನ ಅದರಲ್ಲಿ ಪಾಲ್ಗೊಂಡಿದ್ದಾರೆ ರೀ. ಹೀಗಾಗಿ ಸುಮ್ಮನೆ ಕುಂಡಿರೋದೇನೋ ಒಂದು ಹಾಡಿನ ರೂಪದಲ್ಲಿ ಯಾಕೆ ಹೇಳಬಾರ್ದು ಅನ್ನೋ ಉದ್ದೇಶದಿಂದ ನಾನು ಒಂದು ಹಾಡನ್ನು ನಿಮ್ಮ ಮುಂದೆ ಹೇಳ್ತೇನೆ ರೀ. ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಜಾಡಿಸುವದಿ ಬ್ಯಾಡೋ ಮುದಿ ತಾಯಿಯನ್ನ. ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಜಾಡಿಸುವದಿ ಬ್ಯಾಡೋ ಮುದಿ ತಾಯಿಯನ್ನ. ಏಟು ತಾಳುವ ತ್ರಾಣದ ಕೈಯಿಲ್ಲ, ಹೊಡೆಯ ಬ್ಯಾಡಂತ ಹಿಡಿತೈತು ಕಾಲ. ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಜಾಡಿಸುವದಿ ಬ್ಯಾಡೋ ಮುದಿ ತಾಯಿಯನ್ನ. 108 ದೇವರಿ ಹರಿಕೆ, ಹೆತ್ತವಬ್ಬಾನೆ ಮಗ ನೀನು ಕುಲಕ್ಕೆ. ಹುಟ್ಟಿ ಬಂದಾಗಿ ಕೊಟ್ಟುಕೋತ ಕಷ್ಟ, ಕಾಣುವುದಿಲ್ಲಪ್ಪ ತ್ರಾಸು ಬೆಟ್ಟ. ಗಂಡು ಮಗ ಅಂತ ಸಹಿಸೇತು ಎಲ್ಲ, ಭಂಡ ಮಗ ನೀನು ನಿನಗರಿಕೆಯಿಲ್ಲ. ಆಗಲಿಲ್ಲಪ್ಪ ನೀ ಮನೆಯ ದೀಪ, ಹೆತ್ತ ಜೀವಕ್ಕ ನೀನೊಂದು ಶಾಪ. ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಜಾಡಿಸುವದಿ ಬ್ಯಾಡೋ ಮುದಿ ತಾಯಿಯನ್ನ. ಸುಟ್ರು ಸುಡದಷ್ಟು ಐತಪ್ಪ ಆಸ್ತಿ, ಮನೆಗೆ ಒಬ್ಬಾನೆ ಮಗನನ್ನು ಪ್ರೀತಿ. ಹೆತ್ತ ತಾಯಿ ತಂದಿಗದು ಬಾಳ ದಿವಸ, ಉಳಿಯಲಿಲ್ಲಪ್ಪ ವಿಧಿಗೈತು ಮೋಸ. ಮೂಲ ನಕ್ಷತ್ರದೊಳಗುಟ್ಟಿದವನೇ, ಹುಡುತ ನುಂಗಿದು ನೀ ತಂದಿಯನ್ನೇ. ಮುದ್ದು ಮುಖ ನೋಡಿ ತಾಯಿ ಸಹಿಸಿ ಅಲ್ಲ, ಕುಡಿಸಿ ಬೆಳೆಸ್ಯಾಳು ತನ್ನದಿಯ ಹಾಲ. ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಜಾಡಿಸುವದಿ ಬ್ಯಾಡೋ ಮುದಿ ತಾಯಿಯನ್ನ. ಸುಖದ ಸುಪ್ಪತ್ತಿಗ್ಯಾಗೇನು ಬೆಳೆದಿ, ಅಡ್ಡದಾರ್ಯಾಗ ನಡ್ಕೋತ ಬಂದಿ. ವಿದ್ಯೆ ಜೊತೆಯೆಲ್ಲ ಕಲಿಬಾರ್ದು ಕಲಿತಿ, ತಾಯಿ ಹೊಟ್ಟುರಿಸಿತೋ ನಿನ್ನ ನಡತಿ. ಮದುವೆ ಮಾಡಿದರ ಸರಿಯಾಗ್ತಿಯಂದ, ಕಟ್ಟಿ ಬಿಟ್ಟಾಳೋ ಹೆಣ್ಣೊಂದು ತಂದ. ಹೆಂಡತಿಯಾದಾಕಿ ಬಂದ ಆಕಿ ಒಳಗ, ಹಾಕ ಕಾರಣಾದ್ಲು ನಿನ್ನ ತಾಯಿನ ಹೊರಗ. ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಜಾಡಿಸುವದಿ ಬ್ಯಾಡೋ ಮುದಿ ತಾಯಿಯನ್ನ. ಜನ್ಮ ಕೊಟ್ಟಾಕಿದೆಂಥಾದು ಕರ್ಮ, ಮೆರೆದ ಮಾರಾಣಿ ಸೇರಿತೋ ಆಶ್ರಮ. ಸ್ವಂತ ಮಗ ಇದ್ರು ಪರದೇಶಿಯಾಗಿ, ಮುಪ್ಪು ಬಂತಲ್ಲೋ ನಿನ್ನಗಲಿ ಹೋಗಿ. ದ್ರೋಹ ಮಾಡಿದರು ಮಗನದ ಚಿಂತೆ, ಮಾಡುತ್ತಾ ಮುಗಿದೋತು ಸಂತೆ. ಕರುಳು ತಡಿಲಾರ್ದು ಬಂದಿತ್ತೋ ಮನಿಗೆ, ಮೊಮ್ಮಗನ ನೋಡಾಕಂತ ಕೊನಿಗೆ. ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಜಾಡಿಸುವದಿ ಬ್ಯಾಡೋ ಮುದಿ ತಾಯಿಯನ್ನ. ಬಾಚಿ ತಪ್ಪಿತ್ತು ಕೂಸಿನ ಮುದುಕಿ, ನಿನ್ನ ಹೆಂಡತಿ ನೋಡ್ಯಾಳೋ ಇನಿಕಿ. ಮಕ್ಕಳು ಕಳ್ಳಂತ ಬಡ್ಕೊಳ್ಳು ಬಾಯಿ, ಅಂಜಿ ನಡುಗುತ್ತ ನಿಂತೀತು ತಾಯಿ. ಏನು ನೋಡ್ಲಿಲ್ಲ ಬಂದವನ ಒದ್ದಿ, ನೆಲಕ್ಕೆ ಬಿದ್ದೋತು ಮುದಿಕ್ಯಾಗಿ ಮುದ್ದಿ. ಮತ್ತು ಹೊಡಿಲಾಕ ಕೈಯ ಹತ್ತಿ ಬಂದಿ,
ತಾಯಿ ಮುಖ ನೋಡಿ ನೀ ಹಿಂದು ಸರದಿ, ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಝಾಡಿಸ್ವದಿ ಬ್ಯಾಡ ಮುದಿ ತಾಯಿಯನ್ನ. ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ, ಹಿಡಿದೇಳಿ ನಿನ್ನ ಕೆನ್ನೆಯನ್ನ. ಹಿಡಿದು ಹೊಂಟ್ವಾದ ಆಶ್ರಮದ ದಾರಿ, ತೋರಿಸುವುದಿಲ್ಲಂತ ನಿನಗಿನ್ನ ಮಾರಿ, ತೋರಿಸುವುದಿಲ್ಲಂತ ನಿನಗಿನ್ನ ಮಾರಿ, ತೋರಿಸುವುದಿಲ್ಲಂತ ನಿನಗಿನ್ನ ಮಾರಿ. SP ಸಾಂಗ್ಲಿಯಾನ ಭಾಗ 2 ಸಿನಿಮಾದಲ್ಲಿ ಸದ್ದು ಮಾಡಿದಂತಹ ಹಾಡಿದು. ಬಹುಶಃ ನಾನಾಗ್ಲೇ ಹೇಳಿದಂತೆ 80-90 ದಶಕದ ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಂತಹ ನಟಿ, ಬಹುಬೇಡಿಕೆಯ ನಟಿ ಇವರಾಗಿದ್ರು. ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದಂತಹ ಖ್ಯಾತಿ ಇವರದ್ದು. ಸ್ವಾಗತಿಸೋಣ ನಟಿ ಭಾರತಿ ದೇವಿ. ಅರೆ ಇದೇನಪ್ಪ ಇದು ಭಾರತಿ ದೇವಿ ಅಂತ ಹೇಳ್ತಾ ಇದೀರಲ್ಲ ಅನ್ಕೊಂಡ್ರಾ? ನಿಮಗೆ ಗೊತ್ತಿಲ್ಲ ಆತ್ಮೀಯರೇ, ಸೀಕ್ರೆಟ್ ಏನು ಅಂತ. ಭವ್ಯ ಅವರ ಮೊದಲ ಹೆಸರು ಭಾರತಿ ದೇವಿ ಅಂತ. ಅದನ್ನೆಲ್ಲ ಆಮೇಲೆ ಮಾತಾಡ್ತೀನಿ. ಸದ್ಯಕ್ಕೆ ಭವ್ಯ ಅವರು SP ಸಾಂಗ್ಲಿಯಾನ ಭಾಗ 2ರಲ್ಲಿ ಭರ್ಜರಿ ಹಿಟ್ ಕೊಟ್ಟಂತ ಹಾಡು ಯಾವ್ದದು? ಕೇಳಿದಿರಲ್ವಾ? ಸೊ ಆ ಹಾಡನ್ನ ಈಗ ಪ್ರಸ್ತುತಪಡಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಅಮೂಲ್ಯ ಹಾಗೂ ವಿಕಾಸ್. ಕಾಂಚನ ಪ್ರೇಮದ ಬಿಂಬ ನೀನಾಭರಣ, ನಿನ್ನ ಪ್ರತಿಬಿಂಬವೇ ಪ್ರೇಮದ ಬಿಂಬ ನೀನಾಭರಣ, ನಿನ್ನ ಮರುಬಿಂಬವೇ.
ಕೊಂಚಿಸುವಲಲ್ಲಿ ಶಬ್ದವನ್ನು ಕಾಯಿ ಪ್ರೇಮದ ಬಂಧನ ತರುಣ ನಿನ್ನ ಮರುಗಿನವೇ ಪ್ರೇಮದ ಬಂಧನ ತರುಣ ನಿನ್ನ ಪ್ರತಿಬಿಂಬವೇ. ಶಂಕರ್ನಾಗ್ ಅವರು ಹಾಗೇನೆ ಭವ್ಯ ಅವರು ಪಾರ್ಕಲ್ಲಿ ರೋಡಲ್ಲಿ ಹಂಗಂಗೆ ಡಾನ್ಸ್ ಮಾಡಿದ್ದು, ಭವ್ಯ ಅವರು ಅವ್ರಿಗೆ ಟು 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 ಅಂತ ಹೇಳ್ತಾ ಇದ್ದಿದ್ದು, ಆದ್ರೂ ಅವ್ರನ್ನ ಗೆಳಿ ಮಾಡ್ತಾ ಇದ್ದಿದ್ದು. ಚಿತ್ರಣ ಬಂತ ನಿಮ್ ಮುಂದೆ, ಹೌದಲ್ವಾ? ಯಾಕದನ್ನ ನಾವಿಲ್ಲಿ ಸಾಧ್ಯವಾಗಿಸಬಾರ್ದು ವೇದಿಕೆ ಮೇಲೆ? ಕಾಂಚನ ಗೋಪವೇ ಪ್ರೇಮದ ಬಿಂಬನೆ ಪ್ರೇಮದ ನೀನಾದರೆನ ನಿನ್ನ ಮರುಂದವೇ ಭಾರತಿ ದೇವಿ ಭವ್ಯ ಆಗಿದ್ದು, ನಮಗೆಲ್ಲ ಭವ್ಯ ಗೊತ್ತಿದ್ದಾರೆ, ಭಾರತಿ ದೇವಿ ಗೊತ್ತೇ ಇಲ್ಲ. ಸ್ವಲ್ಪ ಆ ವಿಚಾರನ ತಿಳಿಸೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ಏನು ಹೇಳೋಕೆ ಇಷ್ಟಪಡ್ತೀರಿ? ನನ್ನ ಹೆಸರು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಭಾರತಿ ದೇವಿ ಆಗಿತ್ತು. ಚಿತ್ರರಂಗಕ್ಕೆ ಬಂದ ಮೇಲೆ ಹೆಸರನ್ನ ಬದಲಾಯಿಸ್ಕೊಂಡೆ ಭವ್ಯ ಅಂತ. ಹಾಗಾಗಿ ಭಾರತಿ ದೇವಿ ನನ್ನ ತಂದೆ ತಾಯಿ ಇಟ್ಟ ಹೆಸರು, ಚಿತ್ರರಂಗದಲ್ಲಿ ಭವ್ಯ ಅಂತ. ಮ್ಯಾಮ್ 100ಕ್ಕೂ ಹೆಚ್ಚು ಚಿತ್ರಗಳನ್ನ ನಮಗೆ ಕೊಟ್ಟಿದ್ದೀರಿ, ಆಲ್ಮೋಸ್ಟ್ ಎಲ್ಲವೂ ಸೂಪರ್ ಹಿಟ್ ಚಿತ್ರ. ಸೊ ಇವತ್ತಿಗೂ ಕೂಡ ಹೇಳಿದಲ್ಲ, ಅದಕ್ಕೆ ಟು 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 ನಿಮ್ ಕೈಲಿ ನಾವು ಡಾನ್ಸ್ ಮಾಡಿಸಿದ್ದು, ಅದನ್ನ ತಾವು ಅಷ್ಟು ಚೆನ್ನಾಗಿ ಮಾಡಿದ್ರಿ. ಆ ದಿಗ್ಗಜರೊಟ್ಟಿಗೆ ಕೆಲಸ ಮಾಡಿದಂತಹ ದಿನಗಳನ್ನ ಈ ವೇದಿಕೆಯಲ್ಲಿ ನೆನೆಯೋದಾದ್ರೆ? ಹೋ ರಿಯಲಿ ಗ್ರೇಟ್. ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕಂದ್ರೆ ಎಲ್ಲ ಮರುಕಳಿಸಿ ಹಿಂದೆ ಹೋಗ್ಬೇಕು ನಾನು. ವಿಷ್ಣುವರ್ಧನ್, ಅಂಬರೀಷ್, ಮಂಡ್ಯದ ಗಂಡು ಅಂಬರೀಷ್, ಅವರೊಟ್ಟಿಗೆ ಒಂದು 7-8 ಪಿಕ್ಚರ್ ಮಾಡಿದೆ. ನನ್ನ ವಿಷ್ಣುವರ್ಧನ್ ಅವರ ಜೊತೆ ಒಂದು 15 ಪಿಕ್ಚರು, ಶಂಕರ್ನಾಗ್ ಅವ್ರ ಜೊತೆ ಒಂದು 15 ಪಿಕ್ಚರು, ಅನಂತ್ ನಾಗ್, ಹೀಗೆ ಬಹಳಷ್ಟು ಗಣ್ಯರುಗಳ ಜೊತೆ ನಾನು ಒಳ್ಳೊಳ್ಳೆ ಪಿಕ್ಚರ್ಸ್ ಮಾಡಿದ್ದೀನಿ. ಈ ಚಿತ್ರರಂಗಕ್ಕೆ ಬಂದು 40 ವರ್ಷ ಆಯಿತು. ಚಿಕ್ಕ ವಯಸ್ಸಿದ್ದಾಗಲೇ ನಾನು ಬಂದುಬಿಟ್ಟೆ. 14-15 ವರ್ಷ ಇರುವಾಗಲೇ ನಾನು ಪ್ರೇಮ ಪರ್ವ ಚಿತ್ರದಲ್ಲಿ ಮಾಡಿದೆ. ನಾನು ಸಿದ್ಧಲಿಂಗಯ್ಯ ಅನ್ನೋ ಡೈರೆಕ್ಷನ್ ಅವ್ರದ್ದು. ನಿಜವಾಗ್ಲೂ ಅವರಂಥ ಡೈರೆಕ್ಟ್ರ್ ಕೈ ಕೆಳಗೆ ಕೆಲಸ ಮಾಡಿದ್ದು ನನ್ನ ಪುಣ್ಯ ಅಂದ್ಕೊಳ್ತೀನಿ. ಯಾಕೆಂದರೆ ಅವರಲ್ಲಿ ಅವ್ರ ಸ್ಕೂಲಲ್ಲಿ ಏನು ಕಲ್ತನೋ ಇಲ್ಲಿವರೆಗೂ ನಾನು ಅದನ್ನೇ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಯಾಕೆಂದ್ರೆ ಅಂಥ ಒಂದು ಸ್ಕೂಲಲ್ಲಿ ನಾನು ವಿದ್ಯೆಯನ್ನು ಕಲಿತ ಒಂದು ತುಂಬಾ ಹೆಮ್ಮೆ ಇದೆ ನನಗೆ. ಆದ್ರೆ ಮೆಚ್ಚಬೇಕು, 17ನೇ ವಯಸ್ಸಲ್ಲೇ ಅಂತ ಒಂದು ಪಾತ್ರನ ನಿಭಾಯಿಸಿದಿರಿ ತಾವು, ಚಿತ್ರರಂಗಕ್ಕೆ ಪರಿಚಯ ಆಗಿದ್ದು. ನನ್ನ ಕೊನೆಯ ಪ್ರಶ್ನೆ, ನಮ್ಮ ಮಂಡ್ಯಕ್ಕೆ ಬಂದಿದ್ದೀರಿ, ಮಂಡ್ಯದ ವಾಹಿನಿ ಇದು, ನಮ್ಮ ಸ್ವರ್ಣ ಟಿವಿ. ಬಹುಶಃ ಕಾರ್ಯಕ್ರಮಗಳ ಒಂದಷ್ಟು ಕಿರುಪರಿಚಯ ನಿಮ್ಗಾಗ್ಲೇ ಆಗಿದೆ. ಕಾರ್ಯಕ್ರಮ ಅಂದ್ರೆ ವಾಹಿನಿ ಯಾವ ದೆಸೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಮ್ಯಾಮ್? ಹೇಗೆ ಶುಭ ಹಾರೈಸೋದಕ್ಕೆ ಇಷ್ಟಪಡ್ತೀರಿ ತಾವು? ನಮ್ಮ ಪತ್ರಕರ್ತರಾದ ಕಬ್ನಳ್ಳಿ ಶಂಭು ಸಾರಥ್ಯದಲ್ಲಿ ಸಕ್ಕರೆ ನಾಡಿನ ಹೆಮ್ಮೆಯ ನಂಬರ್ 1 ನ್ಯೂಸ್ ಚಾನಲ್ ಇದು, ಮನೋರಂಜನೆಯ ವಾಹಿನಿ, ನಮ್ಮ ಸ್ವರ್ಣ ವಾಹಿನಿ. ಇವತ್ತು 8ನೇ ವರ್ಷ ಸಂಭ್ರಮಿಸ್ತಿದೆ. ಇಂಥ ಒಂದು ಸಂಭ್ರಮವನ್ನು ಇವತ್ತು ಗಂಡು ಮೆಟ್ಟಿದ ನಾಡು ಮಂಡ್ಯದಲ್ಲಿ ಕಲಾಮಂದಿರದಲ್ಲಿ ತುಂಬ ವಿಜೃಂಭಣೆಯಿಂದ ಅದ್ಧೂರಿಯಿಂದ ಶಂಭು ದಂಪತಿಗಳು ಆಚರಿಸ್ತಾ ಇದ್ದಾರೆ. ಈಗಲೇ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇಂಥ ಒಂದು ಯಶಸ್ಸು ಆಗಬೇಕಂದ್ರೆ ಅದರ ಹಿಂದಿರುವ ಶ್ರಮ, ಕಷ್ಟಗಳು, ಏಳು ಬೀಳುಗಳೆಲ್ಲ ಅವರವರಿಗೆ ಗೊತ್ತು. ಇಂಥ ಯಶಸ್ಸು ನಡೆದಿದೆ ಅಂದರೆ ಅಂದರೆ ಬಹಳಷ್ಟು ಒಂದು ಅಚೀವ್ಮೆಂಟ್ ಇರುತ್ತೆ. ಆ ಗೋಲ್ನ ರೀಚ್ ಆಗೋದಕ್ಕೆ ಭಾಳಷ್ಟು ಶ್ರಮ ಪಡಬೇಕಾಗುತ್ತೆ. ಅದರ ನಂತರನೇ ಈ ಒಂದು ಫಲ ಸಿಗುತ್ತೆ. ಈ ಫಲ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ. ಬಟ್ ಇದನ್ನಿದೆಲ್ಲ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಷ್ಟೇ ಭಾಳಷ್ಟು ಶ್ರಮ ಇರುತ್ತೆ. ಅಂಥ ಒಂದು ಎಲ್ಲ ಒಂದು ಟ್ಯಾಲೆಂಟ್ ಇರುವಂಥ ಶಂಭು ದಂಪತಿಗಳು, ಹೀಗೆ ಆ ದೇವರು ಅವರಿಗೆ ಈ ಒಂದು ವಾಹಿನಿಯನ್ನು ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗುವಂಥ ಒಂದು ಆರೋಗ್ಯ ಕೊಡಲಿ, ಹೆಲ್ತು, ಶಕ್ತಿ ಇವೆಲ್ಲವನ್ನೂ ಅವ್ರು ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಮ್ಯಾಮ್, ತುಂಬ ಸಂತೋಷ ನಿಮ್ಮ ಮಾತುಗಳಿಗೂ ಹಾಗೂ ತಮ್ಮ ಆಗಮನಕ್ಕೂ ಕೂಡ. ಇದೀಗ ನಮ್ಮ ಭವ್ಯ ಅವರಿಗೆ ಗೌರವನ ಸಲ್ಲಿಸುವಂತ ಸಮಯ. ಹಾಗೆ ಇನ್ನೊಂದು ವಿಷಯ, ನಾನು ಇಲ್ಲಿ ಯಾವಾಗಲೂ ಪ್ರತಿ ವರ್ಷ ನಮ್ಮನ್ನ ಗೌರವಾಲಯ ಮಹೇಶ್ ಅವರು ಕರೆಸ್ಕೊಳ್ತಾ ಇರ್ತಾರೆ. ಈ ಒಂದು ಅವ್ರ ಮೂಲಕನೇ ಇಲ್ಲಿಗೂ ನಾನು ಇವತ್ತು ಆಪರ್ಚುನಿಟಿ ಸಿಕ್ಕಿದ್ದು, ನನಗೆ ಅವಕಾಶ ಸಿಕ್ಕಿದ್ದು. ಅವರ ಬ್ರದರ್ ಆದ ಚಂದ್ರಶೇಖರ್ ಅವರ ತಂದೆ, ಹೀಗೆ ಅವ್ರ ಫ್ಯಾಮಿಲಿ ತುಂಬ ಕ್ಲೋಸ್ ನನಗೆ. ಅವ್ರ ಚಿತ್ರ ಕೋಳಿಕೆ ರಂಗದಲ್ಲಿ ಇಲ್ಲೇ ಮಂಡ್ಯದಲ್ಲಿ ಒಂದು 18-20 ದಿವಸ ಇಲ್ಲೇ ಉಳ್ಕೊಂಡಿದ್ದೆ ಮಂಡ್ಯದಲ್ಲಿ. ಇಲ್ಲಿ ಬಹಳಷ್ಟು ಚಿತ್ರಗಳನ್ನು ನಾನು ನಟಿಸಿದ್ದೀನಿ. ಮಂಡ್ಯ ಅಂದರೆ ನನ್ನ ಫೇವ್ರೇಟು. ಮೈಸೂರು, ಮಂಡ್ಯ, ಮದ್ದು, ಚನ್ನಪಟ್ಟಣ. ನನ್ನ ಮೊದಲನೇ ಪಿಕ್ಚರ್ ಚನ್ನಪಟ್ಟಣದಲ್ಲಿ 1 ತಿಂಗಳಿದ್ದೀನಿ. ಹೀಗೆ ನನಗೆ ತುಂಬ ಫ್ಯಾಮಿಲಿಯರು. ಈ ಜಾಗ ಅಂದರೆ ನನಗೆ ತುಂಬ ಭಾಳ ಇಷ್ಟ. ಇಲ್ಲಿರೋ ಅಭಿಮಾನಿಗಳು ಅಷ್ಟೇ ನನ್ನನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ನೀವೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಅರುವಿ ಟ್ರಸ್ಟ್ನ ಮುಖ್ಯಸ್ಥರಾದ ಅರುಣಾ ಈಶ್ವರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಅರಕೇಶ್ವರ ಎಜುಕೇಷನ್ ಟ್ರಸ್ಟ್ನ ಶಾರದಾ ರಮೇಶ್ ರಾಜು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಭವ್ಯ ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಹಾಗೆ ಅರುವಿ ಟ್ರಸ್ಟ್ನ ಅರುಣಾ ಈಶ್ವರ್ ಅವರು ಕೂಡ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಅವ್ರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಷ್ಟು ನಾವು ಬರೀ ಮಾತಿಗೆ ಹೇಳ್ತಾ ಇಲ್ಲ, ಇಲ್ಲಿ ಮಂಡ್ಯ ನಾಡು, ಸಕ್ಕರೆ ನಾಡು ಅಂತ ಸುಮ್ಮನೆ ಹೇಳ್ತಾ ಇಲ್ಲ, ಅಕ್ಕರೆ ಮಡಿಲು ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಭವ್ಯ ಮೇಡಮ್ ಆಗ್ಲೇ 2 ಸಾಂಗ್ ಹಾಡುವಾಗ್ಲೇ ಹೊರಡ್ತೀನಿ ನಾನು, ಮುಂದಿನ ಕೆಲಸಗಳಿದೆ ಅಂತ ಹೇಳ್ತಿದ್ರು. ಆದರೆ ಮುಂದಿನ ಸಮಯನ ಎಂಜಾಯ್ ಮಾಡ್ತಾ ಕೂತು ನಮ್ಮೆಲ್ಲರ ಪ್ರೀತಿ ಒಂದು ಪ್ರೋತ್ಸಾಹವನ್ನು ನೋಡಿ ನಮಗೋಸ್ಕರ ಒಂದು ಹಾಡಾಡಬೇಕು ಅಂತ ಖುದ್ದಾಗಿ ಅವರೇ ಕೇಳ್ತಾ ಇದ್ದಾರೆ, ನೀವೆಲ್ಲರೂ ರಂಚೋದಕ್ಕೆ. ಗುರುರಾಜ್ ಸರ್, ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನೀವೊಂದು ಹಾಡು ಹೇಳಿದ್ರಿ, ಫಸ್ಟ್ ಅದೊಂದು ಟ್ಯೂನ್ ನನಗೊಂದು ಜ್ಞಾಪಕ ಬಂತು. ರಾಮಣ್ಣ ರಾಜ್ಯದಲ್ಲಿ ದ್ವಾರಕೀಶ್ ಸಾರು ಒಂದು ಹಾಡು ನಮಗೆ ಆ ಪಿಕ್ಚರಲ್ಲಿ ಬಂದಿತ್ತು. ತಂದೆ ನೀಡುವ ಶಕ್ತಿ ಮನಸ್ಸಿಗೆ ಜ್ಯೋತಿ ಬಾಳ ಬಾಳ ಹಾದಿಲಿ ಬೆಳಕಾಗುವ. ನಂಗೆ ಅನ್ಸುತ್ತೆ ಇದೇ ಟ್ಯೂನ್ ಇರ್ಬೇಕಲ್ಲ ಸರ್. ನಂಗೆ ಆಡ್ಬೇಕು. ಥ್ಯಾಂಕ್ ಯು ಸರ್. ಮೇಡಮ್ ಖುಷಿಯಿಂದ ಅವರೇ ನಡೆಸಿದಂತ ಹಾಡನ್ನ ಈಗ ಜೊತೆಲಿ ಹಾಡ್ತಿದ್ದಾರೆ. ಐ ಡೆಡಿಕೇಟ್ ಒಂದು ಸಾಂಗ್ ನಿಮ್ಗೆಲ್ಲರಿಗೂ. ಓಕೆ, ಹೇಗಾಯ್ತು ಗೊತ್ತಿಲ್ಲ. ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಈ
ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹೊರಗಿಂದು ಬಂದಂಥ ಸೌಂದರ್ಯ ಸುರ ಸುಂದರಿ ಸುರಲೋಕದ ಸುಖ ನಮದಾಗಿದೆ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಆವಾರು ಈ ಭೂಮಿ ನೋಡಲ್ಲಿ ಒಂದಾಗಿದೆ. ಸಂಗಾತಿ ನಿನ್ನ ಜೊತೆಯಾಗುವೆ. ನೀನಿಲ್ಲದೆ ಇರಲಾರದು. ನಗುವ ನಲಿವ ಜಗವ ಮರೆತು ಮೆರೆವ. ಹಿಂದೇಕೋ ನಾನಿನ್ನಲಿ ಬೆರವಂಥ ಮನಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ಸಿಕ್ತಪ್ಪ ನನ್ಗೆ. ಥ್ಯಾಂಕ್ ಯು ಮೇಡಮ್. ಹಾಗೇನೆ ಆತ್ಮೀಯರೇ, ಸೊ ಮುಂದಿನ ಸರದಿ ಬಗ್ಗೆ ಹೇಳೋದಾದ್ರೆ ಕಾಯ್ತಾ ಇರಿ. ನಮ್ಮ ರಾಜ್ಯದ ಅಷ್ಟೂ ರಾಜಕಾರಣಿಗಳನ್ನ ವೇದಿಕೆ ಮೇಲೆ ಬರೀ ಒಂದು ಧ್ವನಿ ಮೂಲಕ ತರ್ತಾರೆ ಅಂತಂದ್ರೆ ದಟ್ ಇಸ್ ಒನ್ ಅಂಡ್ ಓನ್ಲಿ ಮಿಮಿಕ್ರಿ ಗೋಪಿ ಅವರಿಂದ ಮಾತ್ರವೇ ಸಾಧ್ಯ ಅಂತ ಹೇಳ್ಬೋದು. ಸೊ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಕಾತುರಾಗಿ ನಾನು ಕಾಯ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ವೇಟ್ ಮಾಡಿ ಅಂತ ಹೇಳ್ತಾ, ಅಂದ್ರೆ ಈಗ ಒಂದು ಪರ್ಫಾರ್ಮೆನ್ಸ್ ಇದೆ, ಅದಾದ ನಂತರ ನಾನು ಗೋಪಿ ಸರ್ನ ವೇದಿಕೆಗೆ ಬರ್ಮಾಡ್ಕೊಳ್ತೀನಿ. ಸೊ ಈಗ ಮೈಸೂರ್ ಸಿಲ್ಕ್ ಸೀರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಸೊ ಜಬರ್ದಸ್ತ್, ಬೇರೆ ಬೇರೆ ಕಲರ್ ಅಲ್ಲಿ, ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ, ಅದು ನೋಡೋದೇ ಚಂದ. ಸೊ ಈ ರೀತಿಯಾದಂತಹ ಒಂದು ವಿಭಿನ್ನತೆಯಲ್ಲಿ ಒಂದು ಫ್ಯಾಷನ್ ಶೋನ ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಯಿಂದ ಸ್ವಾಗತಿಸಿ ಗಾಯತ್ರಿ ವಿಪ್ರ ಮಹಿಳಾ ಮಂಡಳಿಯ ಎಲ್ಲ ಮಹಿಳೆಯರಿಗೂ ಕೂಡ ಜೋರಾದ ಚಪ್ಪಾಳೆ. ಫ್ಯಾಷನ್ ಶೋ ಇದೀಗ ನಿಮ್ಮ ಮುಂದೆ.
ಏ ಸರ್ ಒಂದ್ ಸ್ವಲ್ಪ ಚಪ್ಪಾಳೆ ಬರ್ಲಿ, ಶೀಳೆ ಬರ್ಲಿ, ಏನದು? ಅರೆ ಮೈಸೂರು ಸಿಲ್ಕ್ ಸೀರೆಗೆ ಸೊಬಗು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಇವಾಗ. ಬರ್ಲಿ ಸರ್ ನನ್ನ ಚಪ್ಪಾಳೆ ಬರ್ಲಿ. ಗಾಯತ್ರಿ ಮಿತ್ರ ಮಹಿಳಾ ಮಂಡಳಿಯ ಅಷ್ಟು ಮಹಿಳೆಯರ ಫ್ಯಾಷನ್ ಶೋ ಮೈಸೂರು ಸಿಲ್ಕ್ ಸ್ಯಾರಿಯ ಸೊಬಗನ್ನ ಜಾಸ್ತಿ ಮಾಡ್ತಾ ಇದೆ.
ಬರ್ಲಿ 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 ಒಂದು ಚಪ್ಪಾಳೆ. ಹೆಂಗೆ ಹೆಂಗೆ ನಾವು ಬಾಲಿ ಒಂದು ಜಬರ್ದಸ್ತ್ ಚಪ್ಪಾಳೆ. ಎಸ್ ನನ್ನ ಹತ್ರ ಚಸ್ಮಾ ಇದೆ, ನಾವು ಹೋಗ್ಕೋತೀವಿ. ಒಂದ್ ನಿಮಿಷ ಅದಕ್ಕೆ ಹೇಳ್ಬೇಡಿ. ಒಂದ್ ನಿಮಿಷ ಹೇಳಿ ಮೇಡಮ್. ಏನಿಲ್ಲ, ಅವ್ರನ್ನೆಲ್ಲ ಕರೆದ್ಬಿಟ್ಟು ಒಂದ್ ಗಿಫ್ಟ್ ಕೊಡ್ಸ್ಬಿಡೋಣ ಅಂತ. ಬರ್ಲಿ. ನಮ್ಮ ಮೋಸ್ಟ್ಲಿ ಅನ್ಸುತ್ತೆ ಇವ್ರನ್ನೆಲ್ಲ ನೋಡಿದ್ಮೇಲೆ, ಈ ಒಂದು ಫ್ಯಾಷನ್ ಶೋ ನೋಡಿದ್ಮೇಲೆ ಅನ್ಸುತ್ತೆ ಏಜ್ ಇಸ್ ಜಸ್ಟ್ ನಂಬರ್ ಅಷ್ಟೇ. ಸೊ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ವೇದಿಕೆಗೆ. ಮೇಡಮ್ ಬನ್ನಿ ಮೇಡಮ್. ಏನ್ ಚಂದ ನಡೆದ್ರಿ ಮೇಡಮ್ ನೀವು. ಅಬ್ಬಾ ನಡಿಗೆಗೆ ಒಂದ್ ಚಂದ ಬಂತು, ಸೀರೆಗೆ ಒಂದ್ ಚಂದ ಬಂತು. ಚಪ್ಪಾಳೆ ಮೂಲಕ ಒಂದ್ಸರಿ ಪ್ರಶಂಸಿಸೋಣ ಅವರ ಒಂದು ಎನರ್ಜಿಗೆ, ಆ ಒಂದು ಉತ್ಸಾಹಕ್ಕೆ. ನಾರಾಯಣ ಸ್ವಾಮಿ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ವಿನಯ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಬಾಲಾಜಿ ಸರ್ ದಯಮಾಡಿ ಬಂದು ನಮ್ಮ ಗಾಯತ್ರಿ ವಿಪ್ರ ಮಹಿಳಾ ಮಂಡಳಿ ಸದಸ್ಯರಿಗೆ ಸಾಧನೆ ಹಾದಿಯ ಗರಿಮೆಯಿದು 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 ಬಾಂಧವ್ಯಗಳ ಬೆಸುಗೆಯಿದು ಮಂಡ್ಯದ ಮಣ್ಣಿನ ಸೊಗಡು ಇದು ಸೊಗಡು ಇದು ಸೊಗಡು ಇದು ಸಾಹಿತ್ಯ ಸಂಸ್ಕೃತಿ ತಾಣವಿದು 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 ಮನೆ ಮನಗಳ ಹೂರಣವಿದು ಪುರಸ್ಕಾರ ಗಾಯನದಲ್ಲಿ ನಿಮ್ಮನ್ನು ರಂಜಿಸಲಿದ್ದಾರೆ ಅಮೂಲ್ಯ ಹಾಗೂ ಸಿಂಚನ. ಅಮೂಲ್ಯ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಜಿ ಸರಿಗಮಪ ಖ್ಯಾತಿಯ ನೀವೆಲ್ಲ ಹೋದ ಸೀಸನನ್ನು ನೋಡಿರ್ತೀರ. ಬಹಳ ಚೆನ್ನಾಗಿ ಹಾಡುವಂತಹ ಹುಡುಗಿ, ಮೈಸೂರಿನ ಹುಡುಗಿ ಅಮೂಲ್ಯ ಅವರು ಇವತ್ತು ನಮ್ಮ ಸ್ವರ್ಣ ವಾಹಿನಿಯ 8ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ನಾನು ಬರಮಾಡ್ಕೊಳ್ತೇನೆ. ಹಾಗೆ ಸಿಂಚನ ನಮ್ಮ ಸ್ವರ್ಣಗಾನ ಸೀಸನ್ 2 ವಿನ್ನರ್, ಅವಳು ಕೂಡ ಈಗ ಅಮೂಲ್ಯ ಜೊತೆ ಗಾಯನವನ್ನು ಪ್ರಸ್ತುತಪಡಿಸ್ತಾ ಇದ್ದಾಳೆ. तेरे दीदे
ಸರಿಯೇ ಆವೇಶದೊಳು ನಿಲ್ಲರು ಹೊಸ ಬೆಳಕಿನ ಹೊಸ ದಾರಿಯ ಹೊಸ ಬಾಳಲುತ ಅತಿಥಿ ಎಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ ಎಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ ಬೇಸರದ ಸರಿಸುವ ಹೊಸ ಉಸಿರಾಗಿ ಬಾ 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 ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳಲುತ ಅತಿಥಿ ಕಡಲಾಗಿ ಬಾ ನಾಗಿ ಬಾ ಗಿರಿಯಾಗಿ ಬಾ ನಾಗಿ ಬಾ ಕಡಲಾಗಿ ಬಾನಾಗಿ ಗಿರಿಯಾಗಿ ಬಾನಾಗಿ ತೇರಿ ಮನ ಬಾ ಹೊಸ ತಾರದ ಹೊಸ ತಾರದ ಹೊಸ ತಾರದ ಹೊಸ ತಾರದ ರಸ ಜೀವನ ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ದಾರಿಯ ಹೊಸ ಬಾಳಲುತ ಅತಿಥಿ ಹೊಸ ಬಾಳಲುತ ಅತಿಥಿ ಹೊಸ ಬಾಳಲುತ ಅತಿಥಿ ಈ ನಾನು ಕೇಳೋ ಪ್ರಶ್ನೆಗಳು ನಿಮಗೆ ಹೌದು ಅಂತ ಅನ್ಸಿದ್ರೆ ಹೌದು ಅಂತ ಹೇಳ್ಬೇಕಾಯ್ತಾ. ಈಗ ಕಾರ್ಯಕ್ರಮದಲ್ಲಿ ಒಂದು ಸುದ್ದಿ ನಡೀತಾ ಇರತ್ತೆ, ಹೋಗ್ತಾ ಇರತ್ತೆ. ಒಂದ್ ಕ್ಷಣ ಅನ್ಸುತ್ತೆ, ಇವ್ರು ಹೆಂಗಪ್ಪ ಒಂದ್ ಸ್ವಲ್ಪ ಮಿಸ್ ಮಾಡ್ತಾನೆ ಇಲ್ವಲ್ಲ, ಹಂಗೆ ಓದ್ತಾ ಇದಾರಲ್ವಾ ಅನ್ಸುತ್ತಾ ಇಲ್ವಾ? ಆಮೇಲೆ ಹೆಂಗ್ ನೆನ್ಪಿಟ್ಕೋತಾರೆ ಇವರು ಅನ್ನೋದು ಅನ್ಸುತ್ತಾ ಇಲ್ವಾ? ಅಷ್ಟು ವಿಷಯಗಳನ್ನ ಹಾಗೆ ಕರಾರುವಕ್ಕಾಗಿ ಹೇಳ್ತಾರಲ್ವಾ ಅಂತ ಅನ್ಸುತ್ತಾ ಇಲ್ವಾ? ಯಾಕೆ ಈ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುದ್ದಿ ಮನೆಯಲ್ಲಿ ಏನೆಲ್ಲಾ ತಪ್ಪುಗಳಾಗತ್ತೆ. ಕೆಲವೊಂದ್ಸರಿ ನ್ಯೂಸ್ ಬಂದಿರತ್ತೆ, ಏನೋ ಹೆಸರು ಹೇಳಕ್ ಹೋಗಿ ಇನ್ನೇನೋ ಹೆಸರು ಹೇಳ್ಬಿಡ್ತೀವಿ, ಮತ್ತೆ ಅದನ್ನ ನಾವು ಸರಿಪಡಿಸ್ಕೋಬೇಕಾಗತ್ತೆ. ಕೆಲವೊಂದ್ಸರಿ ಇನ್ನೆಲ್ಲೋ ನೋಡೋ ಬಿಟ್ಟು ಕ್ಯಾಮ್ರಾ ಕಡೆಗೆ ಬಿಟ್ಟು ಇನ್ನೆಲ್ಲೋ ನೋಡ್ತಾ ಇರ್ತೀವಿ, ಅಥವಾ ಮನೇಲಿ ರಾತ್ರಿ ನಿದ್ದೆ ಇರಲ್ಲ, ಎಲ್ಲೋ ಗಮನ ಹೋಗುತ್ತೆ. ಸೊ ಈ ಎಲ್ಲ ತಪ್ಪುಗಳಾಗತ್ತಲ್ವಾ, ಆ ಕ್ಷಣಕ್ಕೆ ಖುಷಿ ಕೊಡುತ್ತೆ. ಆದರೆ ಫೈನಲ್ ಆಗಿ ನಿಮಗ್ ನಾವು ಕಳಿಸುವಾಗ ಸರಿಯಾಗಿರುತ್ತೆ, ನಿಖರವಾಗಿರುತ್ತೆ ಅನ್ನುವಂಥದ್ದನ್ನ ಖಾತ್ರಿ ಪಡಿಸ್ಕೊಂಡು ನಾವು ನಿಮಗೆ ತಲುಪಿಸ್ತೀವಿ ಅದನ್ನ. ಆದ್ರೆ ಅದ್ರ ಹಿಂದೆ ಏನೆಲ್ಲ ತಪ್ಪುಗಳಾಗತ್ತಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಸೊ ಅದಕ್ಕೆ ನಿಮಗೂ ಒಂದ್ ಸ್ವಲ್ಪ ತಪ್ಪುಗಳು ಎಷ್ಟು ಖುಷಿ ಕೊಡುತ್ತೆ ಅನ್ನುವಂಥ ಒಂದು ಬ್ಲೂಪರ್ಸ್ ವಿಡಿಯೋ ನಿಮಗೋಸ್ಕರ ಇದೆ. ಸೊ ದಯಮಾಡಿ ನೋಡಿ ಅದನ್ನ, ಆ ಖುಷಿನ ನೀವು ಅನುಭವಿಸಿ, ಅವ ನಿಮಗೂ ಗೊತ್ತಾಗುತ್ತೆ, ಓ ಇದರಿಂದ ಹಿಂಗೆಲ್ಲಾ ತಮಾಷೆ ನಡೆಯುತ್ತೆ. ಬಟ್ ಫೈನಲಿ ಕೊಡುವಾಗ ನಿಖರವಾದ ಮಾಹಿತಿಯನ್ನೇ ನಮ್ಮ ಸ್ವರ್ಣ ಟಿವಿ ಕೊಡುತ್ತೆ ಅನ್ನುವಂಥದ್ದು. ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮೊದಲಿಗೆ ಹೆಡ್ಲೈನ್ಸ್. ಸೈಕ್ಲೋಥಾನ್ ಅಂದ್ರೆ ಸೈಕಲ್ ಹೊಡ್ಕೊಂಡು ಹೋಗೋದ, ಕಾರಲ್ಲಾದ್ರೆ ಕಾರಥಾನ್. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಏನಿದು ಒಕ್ಕು ಕಾಯ್ದೆಗೆ, ಒಕ್ಸಾ ಕಾಯ್ದೆ, ಒಕ್ಸಾ. ಮಂಡ್ಯ ನಗರಸಭೆಯ 2024-25 ಸಾಲಿನ ಪರಿಷ್ಕೃತ ಹಾಗೂ ಒಕ್ಕೂಟೀಕರಣ अंतर्राष्ट्रीय टेक
ಇಲ್ಲಿ ಬಿಡ್ಲಾ ತಗೊಳ್ಳ? ವಾಟ್ ಈಸ್ ದಿಸ್ ಮಿಸ್ಟರ್ ಗಿರೀಶ್ ಕಣ್ ಬೇರೆ ಕಾಣಿಸೋದಿಲ್ಲ. ವಾಟ್ ಟು ಡು, ವಾಟ್ ನಾಟ್ ಟು ಡು, ವಾಟ್ ಟು ಡು, ವಾಟ್ ನಾಟ್ ಟು ಡು. ಬೇರೆ ಯಾರಲ್ಲ ನಾನೇ ನುಗ್ತಾ ಇದ್ದೆ. ಚಿಕ್ಕ ಜಾಗ ಅಂದ್ಬಿಟ್ಟು ಮನೆ ನುಗ್ತಾ ಇದ್ದೆ. ಮನೆ ನುಗ್ಬಿಟ್ಟೆ ಸಿಗಾಕತ್ತೆ ಟೋಲ್ ಕಳ್ಬಿಟ್ಟೋದೆ. ನಿನ್ಗಿದು ಬೇಕಿತ್ತ ಮಗನೇ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರಾರಾ ಸರಸತು ರಾರಾ ರಾರಾ ಸರಸತು ರಾರಾ ನಾನು ಒಕ್ಕಸಾರಿ ಕನುಲಾರ ತಿಲಕಿಂಚನ. ಇದು ಕೂಡ ಅಷ್ಟೇ, ನಾವು ಹೇಳ್ದಂಗೆ ಲಕ್ಷ್ಮೀ ಜನಾರ್ದನ ಸ್ಕೂಲಿಂದ ಅದಕ್ಕೆ ಇದು ಲಕ್ಷ್ಮೀ ಜನ ಸ್ಕೂಲ್ ಅಂತ ಇದು ಕೂಡ ಅಷ್ಟೇ. ಲಕ್ಷ್ಮೀ ಜನಾರ್ದನ ದೇವಸ್ಥಾನದಿಂದ ಹೊರಟಂತ ಮುಚ್ಕೊಂಡು ಏನೋ ಬಿಟ್ಬಿಟ್ಟು ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿದ್ದೆ ಸೊ ಹಿಂಗಿರುತ್ತೆ ನೋಡಿ ನಮ್ಮ ಸುದ್ದಿ ಮನೆ. ಹೆಂಗ್ ಹೇಳ್ಬೇಕಂತ ಬಂದಿರ್ತೀವಿ ಕೆಲವೊಂದ್ಸರಿ, ಅಯ್ಯೋ ಮನೇಲಿ ಹಾಲಿಟ್ಟಿದೆ ಒತ್ತ ಹುಟ್ಟಿದಿಲ್ಲ ಎಳ್ಳೆ ಇಲ್ಲ ಅಂತಾನೂ ಇರುತ್ತೆ. ಸೊ ಬಟ್ ಫೈನಲಿ ಕೊಡುವಾಗ ಮಾತ್ರ ನಿಖರವಾಗಿದೆ ಅನ್ನುವಂಥದ್ದನ್ನ ನಾವು ಖಾತ್ರಿ ಪಡಿಸ್ಕೊಂಡು ನಿಮ್ಮ ಮುಂದೆ ನಾವು ಅದನ್ನ ಪ್ರಸ್ತುತಪಡಿಸ್ತೀವಿ. ಸೊ ಆ ಎಲ್ಲ ಶ್ರಮಜೀವಿಗಳಿಗೆ ಒಂದ್ಸರಿ ಚಪ್ಪಾಳೆ ಕೊಡೋಣ. ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳೋಣ ಅಲ್ವಾ? ನಮ್ಮ ವಾಹಿನಿಯ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ನೋಡೋದಲ್ಲದೆ ಇದರ ಜೊತೆಗೆ ಅವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ, ಸಲಹೆಗಳನ್ನ ನೀಡ್ತಾ, ಸಾಕಷ್ಟು ವಿಷಯಗಳಲ್ಲಿ ತಿದ್ದುವಂತ ಕೆಲಸವನ್ನು ಮಾಡಿದಂತಹ ವೀಕ್ಷಕರಿಗೆ ನಾವು ಸನ್ಮಾನಿಸುವಂತಹ ಸಮಯ, ಪ್ರಶಸ್ತಿಯನ್ನು ಕೊಡುವಂತಹ ಸಮಯ. ಇದೀಗ ವೀವರ್ಸ್ ಅವಾರ್ಡ್. ಸೊ ವೀಕ್ಷಕರ ಪ್ರಶಸ್ತಿಯನ್ನ ಈಗ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕುಮಾರಿ ಕನ್ನಿಕಾ. ನಾನು ಈ ಒಂದು ಸ್ವರ್ಣವಾಹಿನಿಯ ವೀಕ್ಷಕನಾಗಿ ನಾನು ಮಾತಾಡ್ತಾ ಇಚ್ಛಿಸ್ತಾ, ಅದೇ ರೀತಿ ಇನ್ನು ಮುಂದೆನೂ ಕೂಡ ಈ ಜೀವನ ಪೂರ್ತಿ ಇರೋವರೆಗೂ ಕೂಡ ನಾನು ಸ್ವರ್ಣವಾಹಿನಿಯ ಅಭಿಮಾನಿಯಾಗಿ ವೀಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸ್ವರ್ಣವಾಹಿನಿ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನನಗೆ ವೀಕ್ಷಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಅಂದರೆ ಇದು ಮಾಧ್ಯಮ ವಾಹಿನಿಯಲ್ಲಿ ಇದು ಪ್ರಪ್ರಥಮ ಬಾರಿಗೆ ಅಂತ ತಿಳ್ಕೊಂಡಿದ್ದೀನಿ. ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ನನಗೆ ಖುಷಿ ಆಯಿತು. ಏಕೆಂದರೆ ಸಮಾಜವನ್ನು ತಿದ್ದುವಂಥ ಕೆಲಸ ಶಂಬಣ್ಣ ಮಾಡ್ತಾಯಿದ್ರೆ, ಸುಮಾರಾಣಿಯವರು ಮಾಡ್ತಾಯಿದ್ರೆ, ಅವರು ಕಳಿಸುವಂಥ ಪ್ರತಿ ವಾರ್ತೆಗಳನ್ನು ನೋಡಿ ಈ ಥರ ಮಾತಾಡ್ಬೋದಾಗಿತ್ತು, ನೀವು ಈ ಥರ ತಗೊಳ್ಬೋದಾಗಿತ್ತು, ಈ ಥರ ಹೇಳಬಾರ್ದಾಗಿತ್ತು ಅಂತ ನಾವು ಚರ್ಚೆಗಳ ವಿಮರ್ಶೆಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಅವರಲ್ಲಿ ಒಂದು ಬಹುಮುಖ್ಯವಾದಂಥ ಅಂಶ ನನಗಿಷ್ಟ ಆಗಿದ್ದು ಅಂತಂದರೆ, ನಾವು ಯಾವಾಗಲೂ ಪರಸ್ಪರ ಮಾತಾಡ್ಕೊಳ್ಬೇಕಾದ್ರೆ ಹೇಳ್ತಾ ಇರ್ತೀವಿ, ಸತ್ಯ ಯಾವತ್ತು ಕಹಿಯಾಗಿರುತ್ತೆ. ಹಾಗೆ ನಮ್ಮ ಶಂಬನೂ ಅಷ್ಟೇ, ಸತ್ಯವನ್ನು ಅವರು ದಿಟ್ಟ ನೇರ ನಿರಂತರವಾಗಿ ಅವರು ಮಾತಾಡ್ತಾರೆ. ಈ ಜರ್ನಲಿಸ್ಟಿಗೆ ಹೋಗಬೇಕು ಅಂತಂದರೆ ಇವರು ಸಮಾಜದ ಕಣ್ಣು ಮೂಗುವಾಗಿ ಕೆಲಸ ಮಾಡುವಂಥವ್ರು ಇವರು. ಹಾಗಾಗಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ, ಯಾವುದೇ ಪ್ರಭಾವಕ್ಕೆ ಒಳಗಾಗದೆ, ಅವರು ಸ್ವ ಪ್ರತಿಭೆಯಿಂದ ಅವರು ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಅದೇ ರೀತಿ ನಡ್ಕೊಳ್ತಾರೆ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಇತ್ತೀಚೆಗೆ 8 ವರ್ಷದಿಂದ ಸಂಪರ್ಕ ಮತ್ತು ಸ್ವರ್ಣ ಪುರಸ್ಕಾರನೂ ಕೂಡ ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ
ಕೊಟ್ಟಿದ್ದಂಥವರು. ಈ ಸ್ವರ್ಣ ಪುರಸ್ಕಾರ ಕೊಟ್ಟಾದ್ಮೇಲೆ ಏನಾಯಿತು ಅಂತಂದರೆ ನನ್ನ ಅಂದರೆ ಕನಿಕಾ ಯಾರು ಅನ್ನೋದು ಒಂದು ನವೋದಯ ಟ್ಯೂಷನ್ ಮಾಡ್ತಾರೆ ಅಂತ ಗೊತ್ತಿತ್ತು, ಆದರೆ ನನ್ನ ಮುಖನ ಯಾರೂ ಸರಿಯಾಗಿ ನೋಡಿರಲಿಲ್ಲ. ಅದನ್ನು ಕನಿಕಾ ಮೇಡಮ್ ಅಂದರೆ ಹಿಂಗಿರ್ತಾರೆ ಅಂತ ನನ್ನ ಒಪ್ಪಿಸಿ ವೇದಿಕೆ ಮೇಲೆ ತಂದಿದ್ರು. ಈ ಸಲನೂ ಅಷ್ಟೇ ವೀಕ್ಷಕ ಅಂದರೆ ಈ ವಾಹಿನಿಯಲ್ಲಿ ಉತ್ತಮ ವೀಕ್ಷಕ ಪ್ರಶಸ್ತಿಯನ್ನು ನಂಗೆ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಯಿತು. ಅದೇ ರೀತಿ ನಮ್ಮ ಸಹೋದರಿ ಸಮಾನದ ಸುಮಾರಾಣಿಯವ್ರದ್ದು ಕೂಡ ಹೆಚ್ಚಿನ ಈ ವಾಹಿನಿಗೆ ತುಂಬ ಶ್ರಮಪಟ್ಟು ಅವರು ಕಾಲೇಜಲ್ಲಿ ಪ್ರಾಂಶುಪಾಲರಾಗಿದ್ದು ಸಂಜೆ ಬಂದು ಪತಿಯೊಡನೆ ಅವರು ಕೂತು ಇದನ್ನು ಸಮಭಾರವಾಗಿ ಅವರು ಈ ವಾಹಿನಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಅವರಿಗೆ ಆರೋಗ್ಯ, ಆಯಸ್ಸು, ಯಶಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಇದೇ ರೀತಿ ಸತ್ಯವನ್ನೇ ಮಾತಾಡಿ, ಸತ್ಯ ಕಹಿ ಆಗಿರುತ್ತೆ ಅಂದರೆ ಸುಳ್ಳಿಗೆ ಸಾವು ಯಾವಾಗಲೂ ಇರುವಂಥದ್ದು ಅಂತೇಳಿ. ಏಕೆಂದ್ರೆ ಜನ ಸತ್ಯವಂತರನ್ನ ಬೇಗ ಒಪ್ಕೊಳ್ಳಲ್ಲ, ಅಂದರೆ ಬಣ್ಣ ಕಟ್ಟು ಮಾತಾಡ್ತಾರಲ್ಲ ಅವ್ರನ್ನ ಬೇಗ ಒಪ್ಕೊಂಡ್ಬಿಡ್ತಾರೆ. ಈಗ ಇವತ್ತೊಂದು ದಿನ ಏನಾಗ್ಬಿಟ್ಟಿದೆ ಅಂದರೆ ಸುಳ್ಳಿಗೆ ಬಣ್ಣ ಕಟ್ಟಿ ಮಾತಾಡುವಂಥ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಂಥ ಕಾಲಘಟ್ಟದಲ್ಲಿ ಒಬ್ಬ ಪತ್ರಿಕಾದ್ಯಮಿ ಆಗಿ ನಮ್ಮ ಶಮ್ಮಣ್ಣ ಸತ್ಯವನ್ನು ನಿಮ್ಮ ಮುಂದೆ ಯಾರ ಭಯವೂ ಇಲ್ಲದೆ ಮುಂದೆ ತಂದಿದ್ದಾರಲ್ಲ, ಅದಕ್ಕೆ ಅವರಿಗೆಲ್ಲ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಹೀಗೆ ನಿಮ್ಮ ವಾಹಿನಿ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಆಗಲಿ ಶಮ್ಮಣ್ಣ. ನಾವೆಲ್ಲ ನಿಮ್ಮ ಸಹಕಾರಕ್ಕೆ ನಿಲ್ತೀವಿ ಅಂಥೇಳಿ ನಿಮಗೂ ಕೂಡ ನಾನು ಇಲ್ಲಿ ಕರೆದಿದ್ದಕ್ಕೆ ಮತ್ತು ಈ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಿಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ 2 ಮಾತುಗಳನ್ನು ಮುಗಿಸ್ತೀನಿ. ಕನ್ನಡ ಪ್ರಾಚೀನತೆ, ಕರ್ನಾಟಕ ಕನ್ನಡ ಪರಂಪರೆ, ಇತಿಹಾಸದಲ್ಲಿ ಕನ್ನಡ ರಾಜಮನೆತನಗಳು, ಕಥೆಯನ್ನು ಕನ್ನಡ ದೇವಾಲಯಗಳು, ಹಾಡುವೆಕೆ ಕನ್ನಡ ಸಂಸ್ಕೃತಿ, ಹಾಡುವೆಕೆ ಕನ್ನಡ ಕಲೆಗಳು, ಕರ್ನಾಟಕ ಕನ್ನಡ ಸಾಹಿತ್ಯ, ಇತಿಹಾಸದಲ್ಲಿ ಕನ್ನಡಿಗರ ಯಶೋಗಾಥೆ. ಕನ್ನಡದ ಪ್ರಾಚೀನತೆ ಬಗ್ಗೆ ಹೇಳೋದಾದರೆ ಬಹಳಷ್ಟು ವಿಷಯಗಳಿದೆ. ವೀಕ್ಷಿಸಿ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ವಾಹಿನಿಯಲ್ಲಿ ಕನ್ನಡ ದೇಶದೊಳ್ ವಿನೂತನ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ. ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸ್ಪಂದನ ಆಸ್ಪತ್ರೆ ಮಂಡ್ಯ, ಕಾಳಜಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ, ಉತ್ತಮ ಆರೋಗ್ಯ ಕಾಳಜಿಯೇ ನಮ್ಮ ಧ್ಯೇಯ. ಅರುವಿ ಟ್ರಸ್ಟ್ ವೀನಸ್ ಅಕಾಡೆಮಿ ಮಂಡ್ಯ, ಶಿಕ್ಷಣ ಮತ್ತು ಬದ್ಧತೆಗೆ. ನಗರಸಭೆ ಮಂಡ್ಯ, ಈ ಖಾತಾ ಅಭಿಯಾನ ಬೆಂಬಲಿಸಿ, ಪ್ಲಾಸ್ಟಿಕ್ ತ್ಯಜಿಸಿ ಮತ್ತು ಪರಿಸರ ಉಳಿಸಿ. ಎಂಎಂ ಫೌಂಡೇಶನ್ ಮಂಡ್ಯ, ಎಸ್ಟಿಜಿ ಪದವಿ ಪೂರ್ವ ಕಾಲೇಜು ಪಾಂಡವಪುರ, ಶ್ರೀ ಶಂಭು ಸೇವಾ ಟ್ರಸ್ಟ್ ಬೊಮ್ಮನಹಳ್ಳಿ, ಕೆಟಿಎಚ್ ಮೋಟಾರ್ಸ್ ಮಂಡ್ಯ,
ಅನಿಕೇತನ ಶಿಕ್ಷಣ ಸಂಸ್ಥೆ ಮಂಡ್ಯ, ಮಾಂಡೋವಿ ಮೋಟಾರ್ಸ್ ಮಂಡ್ಯ, ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ ಮಂಡ್ಯ, ಸಂತೋಷ್ PU ಕಾಲೇಜು ಮಂಡ್ಯ, ಅರಕೇಶ್ವರ ಎಜುಕೇಷನಲ್ ಟ್ರಸ್ಟ್ ಮಂಡ್ಯ, MH ಚನ್ನೇಗೌಡ ವಿದ್ಯಾನಿಲಯ ಮದ್ದೂರು, ವಿಕಸನ ಸಂಸ್ಥೆ ಮಂಡ್ಯ ಹಾಗೂ ಸೇಂಟ್ ಜಾನ್ ಆಂಬ್ಯುಲೆನ್ಸ್ ಅಸೋಸಿಯೇಷನ್. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,